ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ. ಹೌದು ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ಏನು ಎಕ್ಸಾಮ್ನ ಬರೆದಿದ್ದಾರೆ ವಿದ್ಯಾರ್ಥಿಗಳು, ಅದರ ಒಂದು ರಿಸಲ್ಟ್ನ ಈಗ ಆದಷ್ಟು ಸದ್ಯದಲ್ಲೇ ರಿಸಲ್ಟ್ ಬಿಡುಗಡೆ ಆಗುತ್ತೆ. ಅದು ಪ್ರಕಟಣೆ ಕೂಡ ಆಗುತ್ತೆ ಫಲಿತಾಂಶ. ಆ ಫಲಿತಾಂಶವನ್ನು ನೀವು ತಿಳಿದುಕೊಳ್ಳೋದು ಹೇಗೆ ಅಡ್ವಾನ್ಸ್ ಆಗಿ ಅಂದರೆ ನಿಮ್ಮದು 2025ರ ರಿಸಲ್ಟ್ ಬರೋದಿಲ್ಲ, 2024ರಲ್ಲಿ ಬಿಟ್ಟಿರುವಂಥ ರಿಸಲ್ಟ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಯಾವ ರೀತಿ ಅದೇ ವೆಬ್ಸೈಟ್ ಮುಖಾಂತರನೇ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಈಗ ಇನ್ನೂ ರಿಸಲ್ಟೇ ಬಿಟ್ಟಿಲ್ಲ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ಬೋದು. ಹಾಗೇನಿಲ್ಲ, ಇಲ್ಲಿ ರಿಸಲ್ಟ್ ಬಿಟ್ಟ ನಂತರ ಚೆಕ್ ಮಾಡೋದು ಯಾವ ರೀತಿ, ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು ಅದನ್ನು ನೀವು ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಈಗ ಕೆಲವು ಜನರು ಏನು ಮಾಡ್ತಾರೆ, ಆನ್ಲೈನ್ ಸೆಂಟರ್ಗಳಿಗೆ ಹೋಗಲೇಬೇಕು, ಅನಿವಾರ್ಯತೆ ಆಗುತ್ತೆ. ಮೊಬೈಲ್ ಇರುತ್ತೆ, ಹತ್ರ ಮೊಬೈಲ್ ಇದ್ದರೂ ಕೂಡ ಅವರಿಗೆ ಚೆಕ್ ಮಾಡುವಂಥ ವಿಧಾನ ಕೂಡ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಆದ ಕಾರಣ ಇಲ್ಲಿ ಮೊಬೈಲ್ನಲ್ಲೇ ಯಾರದೇ ಮೊಬೈಲ್ ಆಗಿರ್ಬೋದು, ವಿದ್ಯಾರ್ಥಿಗಳೇ ಫೋನ್ ಬೇಕಂತೇನಿಲ್ಲ. ಯಾರ ಹತ್ರ ಫೋನ್ ಇರುತ್ತೋ ಅವ್ರ ವಿದ್ಯಾರ್ಥಿ ತಂದೆ, ತಾಯಿ, ಅಣ್ಣ, ತಮ್ಮ ಈ ರೀತಿಯಾಗಿ ಅವ್ರ ಹತ್ರ ಯಾರ ಹತ್ರ ಆದರೂ ಒಂದು ಫೋನ್ ಇದ್ದರೆ ಈಸಿಯಾಗಿ ಆ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಯಾವ ಒಂದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳೋದಂತ ಅದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೀವು ಡೈರೆಕ್ಟಾಗಿ ಇಲ್ಲಿ ಏನು ನೋಡಿ, ಕರ್ನಾಟಕ ಒಂದು ಸೆಕೆಂಡ್ ಪಿ ಯು ಸಿಯ ಒಂದು ರಿಸಲ್ಟ್ ನೋಡುವಂಥ ಒಂದು ವಿಧಾನ ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ www.kerrissults.nic.in ಅಂತ ನೀವು ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ. ನೀವು ಈ ರೀತಿಯಾಗಿ ಸರ್ಚ್ ಮಾಡಿದರೆ ನಿಮಗೆ ಒಂದು ರಿಸಲ್ಟ್ನ ನೋಡುವಂಥ ಒಂದು ವೆಬ್ಸೈಟು ಈಸಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಮಾಡಿದ ಮೇಲೆ ಪಿ ಯು ಸಿ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಬರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಂದರೆ ಈಗ ಇದು ರಿಸಲ್ಟ್ 2024ರದ್ದು ಇದೆ. ಈ ರಿಸಲ್ಟು 2025ರ ರಿಸಲ್ಟು ನಿಮಗೆ ಇದು ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ ಪ್ರಕಟಣೆ ಆಗುತ್ತೆ. ಏನು ಫಲಿತಾಂಶ, ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಪ್ರಕಟಣೆ ಆದ ನಂತರ ಇಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ 1 ರಿಸಲ್ಟ್ 2024 ಅಂತ ಇದೆ ನೋಡಿ. ಈ ಜಾಗಕ್ಕೆ 2025 ಅಂತ ಅಪ್ಡೇಟ್ ಆಗುತ್ತೆ. ನಾನು ತಿಳಿಸ್ತಿರುವಂಥದ್ದು ಇದು. ಈಗ ಇನ್ನೂ ರಿಸಲ್ಟು ಬಂದಿಲ್ಲ, ಹಾಗಾಗಿ ಚೆಕ್ ಮಾಡ್ಕೊಳ್ಳುವಂತೂ ಯಾವ ರೀತಿ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಇದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಇನ್ನೂ ಬಿಟ್ಟಿಲ್ಲ, ರಿಸಲ್ಟ್ ಬಿಟ್ಟ ನಂತರ ಚೆಕ್ ಮಾಡ್ಕೊಳ್ಳೋವಂಥ ವಿಧಾನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ 1 ರಿಸಲ್ಟ್ 2024 ಅಂತಿದೆ. ಇದೇ ಜಾಡಿಗೆ 2025 ಅಂತ ಬರುತ್ತೆ. ಬಂದ ನಂತರ ಇಲ್ಲಿ ನೋಡ್ಬೋದು, ಎಂಟ್ರಿ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಅಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕು, ಅಂದರೆ ಆಲ್ ಟಿಕೆಟಲ್ಲಿ ಇರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಇಲ್ಲಿ ಕೆಳಗಡೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ನೀವು ಕೊಟ್ಟರೆ ನಿಮ್ಮ ಒಂದೊಂದು ಸಬ್ಜೆಕ್ಟಿನ ಒಂದೊಂದು ರಿಸಲ್ಟ್ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಆಲ್ ದ ಬೆಸ್ಟ್ ಅಂತ ಕೆಳಗಡೆ ಬರುತ್ತೆ, ನಿಮ್ಮ ಒಂದು ರಿಸಲ್ಟ್ ಕೂಡ ಶೋ ಆಗುತ್ತೆ. ಇನ್ನೂ ರಿಸಲ್ಟ್ ಬಂದಿಲ್ಲ, ಬಂದ ನಂತರ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿ ನೀವು ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕಿರುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್, ಹೊಸ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ, ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚು ತಲುಪಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.